ತಾಲೂಕು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಮತ್ತು ಹಾಲು ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಮುಖಂಡರಾದಂಥ ಖಾಲಿದ್ ಗುರು ಅವರಿಗೆ ನಮ್ಮೆಲ್ಲರ ಪರವಾಗಿ ದೇವರವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರು ಸದಾ ಬಡವರ ಚಿಂತನೆಯಲ್ಲಿ ಮಗ್ನರಾಗಿ ಬಡವರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಅವರು ಇನ್ನೂ ತಮ್ಮ ರಾಜಕೀಯ ಜೀವನವನ್ನು ಉನ್ನತ ಸ್ಥಾನಕ್ಕೆ ದೇವರವರನ್ನು ಏರಿಸಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆಯು ಅಪಾರವಾಗಿದೆ. ಪಕ್ಷವು ಅವರ ಈ ಒಂದು ಶ್ರಮವನ್ನು ಗುರುತಿಸಿ ಅವರಿಗೆ ಉನ್ನತ ಸ್ಥಾನವನ್ನು ನೀಡಬೇಕೆಂದು ಅವರ ಅಭಿಮಾನಿಗಳ ಪರವಾಗಿ ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹಾರೈಸುತ್ತಾ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲೆಂದು ಆಶಿಸ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ. ಈ ದಿನ ನಮ್ಮ ನೆಚ್ಚಿನ ನಾಯಕರಾದ ಯುವಕರ ನಾಯಕರು ಶ್ರೀ ಸೈಯದ್ ಖಾಲಿದ್ ಖಾದ್ರಿ ಅವರ 51ನೇ ಹುಟ್ಟುಹಬ್ಬ ಪ್ರಯುಕ್ತ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗೆ ಹಣ್ಣು ಹಂಪಲ ಕೊಡುವ ಮೂಲಕ ಸರಳತೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಖಾಲಿದ್ ಗುರು ಅವರ ಸರಳತೆಯ ಬಗ್ಗೆ ಹೇಳುವುದು ಬಹಳ ಇದೆ. ನಮ್ಮ ನಾಯಕರು ಯುವಕರ ಕಣ್ಮಣಿ, ಯುವಕರ ಮಾರ್ಗದರ್ಶಕರು. ಈ ಹಾಸ್ಪಿಟಲ್ ತಾಲೂಕು ಆಸ್ಪತ್ರೆಗೆ ಹಣ್ಣು ಹಂಪಲ ಕೊಡುವ ಮೂಲಕ ಖಾಲಿದ್ ಖಾದ್ರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಯುವಕರ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಕಣ್ಮಣಿ ಮತ್ತು ಯುವಕರ ಒಂದು ಆಶಾಕಿರಣ ಅಂತ ಹೇಳ್ಬಹುದು. ಯಾಕಂದ್ರೆ ಅವರು ನಾವು ಎಲ್ಲೇನಾಗಲಿ ಒಂದು ಯುವಕರು ಬಂದ್ರೆ ಅಂದ್ರೆ ಏನ್ರಿ ಗುರುನವ್ರು ಅಂತಾರೆ, ಏನ್ ಬೇಕು ಬಂದು ಮಾತಾಡ್ಸ ಅಂತ ಹೇಳಿ ಸರಳ ವ್ಯಕ್ತಿತ್ವ. ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, 51ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ಮಕ್ಕಳ ಮತ್ತು ಆಸ್ಪತ್ರೆಗೆ ಬಂದು ಅವರ ಸರಳತೆಯನ್ನು ಹಣ್ಣು ಹಂಪಲನ್ನು ವಿತರಿಸಿ ಅವರ ಬಳಗ ಏನು ಸೈಯದ್ ಖಾಲಿದ್ ಗುರು ಅವರ ಬಳಗ ವತಿಯಿಂದ ಹಮ್ಮಿಕೊಳ್ಳುವಂತ ಉನ್ನತ ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನು ಸಿಗಲಿ ಮತ್ತು ನಮ್ಮ ಅವ್ರು ಎಲ್ಲೇ ನೋಡಲಿ. ಇವತ್ತು 23 ವಾರ್ಡ್ನಲ್ಲಿ ಖಾಲಿದ್ ಗುರು ಅಂತ ಯಾರಂತ ಗೊತ್ತಾಗ್ತ ಅವ್ರಕ. ಖಾಲಿದ್ ಗುರು ಯಾರಪ್ಪ, ಒಳ್ಳೆಯವರಪ್ಪ, ಇಂಥವು ಜನಾಂಗದ ಎಲ್ಲಾ ಜನಾಂಗದಲ್ಲಿ ಸರ್ವ ಸಮಾನವಾದ ಒಂದು ಒಳ್ಳೆ ವ್ಯಕ್ತಿ. ಅದು ನಮ್ಮ ಯುವಕರಿಗೆ ಅಂದ್ರೆ ಅಷ್ಟು ಕಣ್ಮಣಿದ್ದಂಗ. ಹುಟ್ಟುಹಬ್ಬದ ಅವರಿಗೆ ಆರ್ಥಿಕ ಶುಭಾಶಯ ಕೋರುತ್ತೇನೆ. ನಲ್ಲಿ ಮಾನ್ವಿ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವಂತಹ ಹಿರಿಯರು ಆದಂತಹ ಸೈಯದ್ ಖಾಲಿದ್ ಖಾದ್ರಿ ಗುರು ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಗು ಆಸ್ಪತ್ರೆಯಲ್ಲಿ ಹಣ್ಣು, ಬ್ರೆಡ್ ಹಾಗೂ ಹಾಲು ವಿತರಣೆ ಮಾಡುವ ಮೂಲಕ ಇವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿದ್ದೇವೆ. ಎಲ್ಲ ಮಾನ್ವಿ ತಾಲೂಕಿನ ಇವರ ಅಭಿಮಾನಿಗಳ ವತಿಯಿಂದ ಇಂದು ತಾಲೂಕು ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ನಮ್ಮ 3 ನಿಮಿಷದ ಹಾರೈಕೆ ಅವರ 100 ವರ್ಷದ ಆಯಸ್ಸಾಗಲಿ ಎಂದು ನಾವೆಲ್ಲರೂ ಆಶಿಸುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.